ಹಿಂದಿನ ಸರ್ಕಾರ ಯುಪಿಎ ಸರ್ಕಾರ ಕಾಂಗ್ರೆಸ್ ಮಾಡಿದಂತ ಅನಾಹುತಗಳನ್ನ ಅವರು ಮಾಡಿದಂತ ತಪ್ಪಿನ ಹೊಂಡ ತುಂಬಕ್ಕೆ ನನಗೆ 10 ವರ್ಷಗಳು ಬೇಕಾಗಬಹುದು. ಆ ಹೊಂಡದಿಂದ ಈ ದೇಶವನ್ನ ಮೇಲಕ್ಕೆತ್ತಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ನನಗೆ 10 ವರ್ಷಗಳನ್ನ ಈ ದೇಶದ ಜನ ಕೊಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿದ್ರು. 10 ವರ್ಷಗಳು ಸಂದೋಗಿದವೆ. ಯುಪಿಎ ಸರ್ಕಾರ ಮಾಡಿದಂತ ತಪ್ಪುಗಳಿಂದ ಮೇಲಕ್ಕೆದ್ದು ಬಂದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟರು. ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ. ಪ್ರಧಾನಿಯವರ ಅಪೇಕ್ಷೆ ಇರುವಂತದ್ದು 3ನೇ ಬಾರಿಗೆ ಮತ್ತೊಂದ್ಸಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು. ಈ ದೇಶದಲ್ಲಿ ಅಭಿವೃದ್ಧಿಗೆ ವೇಗ ಕೊಡಬೇಕು. ದೇಶದ ರಕ್ಷಣೆಗೆ ವ್ಯವಸ್ಥಿತವಾದಂತಹ ಒಂದು ಯೋಜನೆ ರೂಪಿಸಬೇಕು. ಜನರ ಬದುಕನ್ನ ಹಸನು ಮಾಡಬೇಕನ್ನುವಂತ ಕಾರಣಕ್ಕಾಗಿ ಅವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಬಂಧುಗಳೇ, 2014ರಲ್ಲಿ ನರೇಂದ್ರ ಮೋದಿ ಅವರು ಯಾವ ಭರವಸೆಯನ್ನು ನಮಗೆ ಕೊಟ್ಟಿದ್ರು ಅದೆಲ್ಲವನ್ನ ಈಡೇರಿಸುವಂತ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಮೆಡಿಕಲ್ ಸೀಟ್ ಹಿಂದೆ 65 ವರ್ಷದಲ್ಲಿ ಏನಿತ್ತು, ಇಲ್ಲಿ ಡಾಕ್ಟರ್ಸ್ ಹಲವಾರು ಜನ ಕೂತಿದ್ದಾರೆ. ಮಂಜುನಾಥ್ ಅವರು, ಸುಧಾಕರ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಇಂದ ಅವರು ಓದುವಂತ ಸಂದರ್ಭದಲ್ಲಿ ಓದೋದಕ್ಕೆ ಎಷ್ಟು ಸೀಟ್ಗಳಿದ್ವು? 10 ವರ್ಷದ ಹಿಂದೆ ಮೆಡಿಕಲ್ ಸೀಟ್ ಎಷ್ಟಿತ್ತು ಅದನ್ನ ಡಬಲ್ ಮಾಡುವಂತ ಕೆಲಸವನ್ನ 10 ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಮಾಡಿದೆ. MD ಸೀಟ್ಗಳನ್ನ ಡಬಲ್ ಮಾಡಿದೆ, ಮೆಡಿಕಲ್ ಕಾಲೇಜುಗಳನ್ನ ಡಬಲ್ ಮಾಡಿದೆ, IITಗಳನ್ನ ಡಬಲ್ ಮಾಡಿದೆ. ಇವತ್ತು ನಮ್ಮ ಮಕ್ಕಳು ಹೆಚ್ಚು ಓದಬೇಕು, ಚೆನ್ನಾಗಿ ಓದಬೇಕು ಅನ್ನೋದಕ್ಕೆ ವಿಶೇಷ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದೆ. ಬಂಧುಗಳೇ,